ಅವರನ್ನು ಗಮನಿಸಬೇಕಾಗಿ ಅವರ ಪಾವನ ಪಾದಾರವಿಂದಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ವೈರಾಗ್ಯ ಸಾಮ್ರಾಜ್ಯದ ಪೂಜ್ಯನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಸಿದ್ಧ ಸದ್ಗುರುಪದಾಬ್ಜಂ ಜನನೀ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ಮಾನವಾರ್ಥಂ ಆವಿರ್ಭೂತಂ ಮಾನಮೇಯಾದಿರಕ್ಷಕಂ ಶಿವರೂಪಂ ಶಿವಾನಂದಂ ವನ್ಯಂ ವಂದೇ ಜಗದ್ಗುರು. ಪ್ರಾತಸ್ಮರಣೀಯರಾದಂಥ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಮೌನಯೋಗಿ ಗುರುನಾಥಾರೂಢ ಮಹಾಸ್ವಾಮಿಗಳ ಚರಣಾರವಿಂದಕ್ಕೆ ನಮಸ್ಕರಿಸಿ, ಹಾಗೆ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳ ಚರಣಾನಂದಕ್ಕೂ ನನ್ನ ಸದ್ಗುರುಗಳ ಚರಣಾನಂದಕ್ಕೂ ನಮಸ್ಕರಿಸಿ, ಅಭೂತಪೂರ್ವವಾದಂಥ ಈ ಒಂದು ಕಾರ್ಯಕ್ರಮ ನ ಭೂತೋ ನ ಭವಿಷ್ಯತಿ ಅನ್ನೋ ಹಾಗೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ 190ನೇ ಜಯಂತಿ ಹಾಗೂ ಗುರುನಾಥಾರೂಢ ಮಹಾಸ್ವಾಮಿಗಳ 115ನೇ ಜಯಂತಿಯ ನಿಮಿತ್ತವಾಗಿ ನಡೆದುಕೊಂಡು ಬಂದಂಥ ಈ ಕಾರ್ಯಕ್ರಮವು ಹುಬ್ಬಳ್ಳಿಯಲ್ಲಿ ಏನು ಮಾಡಿಪ್ಪ ಅಂತಂದ್ರೆ ಇಂಥ ಕಾರ್ಯಕ್ರಮ ಹಿಂದೆ ಯಾರೂ ಮಾಡಿಲ್ಲ, ಮುಂದೆ ಮಾಡುವಂತಿಲ್ಲ ಅಂತ ಅನ್ನುವಂಥ ಒಂದು ಮಹತ್ ಕಾರ್ಯಕ್ರಮ ಯಾವುದು ನಡೀತಂದ್ರೆ ಈ ಒಂದು ಕಾರ್ಯಕ್ರಮ ನಡೀತು. ಇಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಅಧ್ಯಕ್ಷತೆಯನ್ನು ಸಮ್ಮುಖ ವಹಿಸಿಕೊಂಡಂಥ ಸರ್ವ ಮಹಾಂತರ ಸರ್ವಜ್ಞಾನಿಗಳ ಮಾತಾಜಿಗಳ ಚರಣಾರವಿಂದಕ್ಕೆ ನಮಸ್ಕರಿಸಿ, ತಮಗೆಲ್ಲರೂ ಅಭಿವಂದಿಸಿ, ಆತ್ಮೀಯರೇ, ಅಧಿಕರಣವಾಗಿಟ್ಟುಕೊಂಡಂಥ ವಿಷಯ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರಃ. ಆದ್ಯಗುರು ಶಂಕರಾಚಾರ್ಯ ಹೇಳಿದ ಹಾಗೆ ಆಪ್ತ ಶ್ಲೋಕದಲ್ಲಿ ವೇದಾಂತರ ತಿರುಳನ್ನು ಹೇಳಿದಂಥ ಏನು ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಇರುವುದು ಒಂದೇ ಸತ್ಯ, ಅದು ಬ್ರಹ್ಮ. ಅದರ ಹೊರತಾಗಿ ತೋರುವುದೆಲ್ಲವೂ ಮಿಥ್ಯ. ಇದು ಸಿದ್ಧ ಮಾಡಬೇಕಾಗಿದೆ. ಬ್ರಹ್ಮ ಸತ್ಯ ಅಂದ ಮೇಲೆ ಈ ತೋರ್ತವಲ್ಲ ಏನು ಅಂತಂದ್ರೆ ಇವು ಮಿಥ್ಯವಾಗಿರ್ತವೆ. ಅಧ್ಯಾತ್ಮದಲ್ಲಿ ಹೇಳ್ಬೋದು 3 ಕಾರಣಗಳು. ಒಂದು ನಾಮ ರೂಪ ಅಸ್ಥಿ ಬಾತಿ ಕ್ರಿಯ. ನಾಮರೂಪಗಳನ್ನೇ ಸತ್ಯವನ್ನು ತಿಳಿದುಕೊಂಡವರಿಗೆ ಜಗದಾದಿ ವಸ್ತುಗಳು ಸತ್ಯ ಕಾಣ್ತವ. ನಾಮರೂಪಗಳನ್ನು ಕಳೆದು ಅಸ್ಥಿಭಾತಿ ಕ್ರಿಯವನ್ನು ಯಾರು ಅನುಸಂಧಾನ ಮಾಡ್ತಾ ಇದ್ದಾರೆ, ನಾಮರೂಪದ ಇಲ್ಲವಾದ ಅಸ್ಥಿಭಾತಿ ಕ್ರಿಯವಾದ ಬ್ರಹ್ಮ ಒಂದೇ ಸತ್ಯ ಅಂತ ಅನುಭವ ಬರ್ತದೆ. ಈ ಸಾಧನೆ ಮುಖಾಂತರ ಈ ಅನುಭವ ಬರ್ತದೆ ವಿನಃ ಜಗದಾದಿ ವಸ್ತು ಸತ್ಯ ಅಂತಂದ್ರೆ ಲೋಕದಂತೇನು ಕಾಲ್ಪನಿಕ ವಯಸ್ಸು, ಎಲ್ಲ ಕಾಲ್ಪನಿಕ. ಬ್ರಹ್ಮ ಸತ್ಯ, ಅದರ ಹೊರತಾಗಿ ತೋರುವ ಎಲ್ಲ ಜಗದಾದಿ ವಸ್ತುಗಳು ಅದನ್ನು ಹೇಳಿದ್ರು. ಶರೀರವನ್ನೇ ಮೊದಲು ಮಾಡಿಕೊಂಡು ಅಹಂಕಾರ ಪರ್ಯಂತ ತೋರುವ ಎಲ್ಲ ವಸ್ತುಗಳು ಮಿಥ್ಯ ಇದ್ದಾವ, ನೀನೊಬ್ಬನೇ ಸತ್ಯ ನಿಂತಿದೆ. ಆ ಸತ್ಯವೇ ಬ್ರಹ್ಮ, ಆ ಬ್ರಹ್ಮವೇ ನೀನು. ಇದನ್ನು ಸಿದ್ಧ ಮಾಡುವುದಕ್ಕೋಸ್ಕರವಾಗಿ ಈ ವೇದಾಂತದಲ್ಲಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಹೇಳ್ತಾ, ನಾ ಜೀವನಿಗೆ ಪರಬ್ರಹ್ಮ ಹೇಗಾಗ್ತೀನಿ, ನಾ ಸಣ್ಣವ ದೊಡ್ಡವ ಅನ್ನುವಂಥ ಭೇದ ಭಾವನೆ ಕಳೆದು ಜೀವನೇ ಬ್ರಹ್ಮ, ಬ್ರಹ್ಮನೇ ಜೀವ, ಇವರಲ್ಲಿ ಅನ್ಯಥಾ ಭೇದ ಇಲ್ಲ ಅಂತ ಸಿದ್ಧಿ ಮಾಡೋಕ್ಕೋಸ್ಕರವಾಗಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರ ಅಂತ ಹೇಳಿದರು. ಜಗದ್ಗುರು ಸಿದ್ಧಾರೂಢರು ಇದ್ದ ಸಮಯದಲ್ಲಿ ಪೂನಾದಿಂದ ಒಬ್ಬ ತರ್ಕ ಕಲಿದಂಥ ಒಬ್ಬ ವಕೀಲರು ಬಂದರು. ಸಿದ್ಧಾರೂಢರು ಪ್ರಚಾರ ಭಾಳ ಆಗಿದೆ,
ಅವ ಜ್ಞಾನಿ ಇದ್ದಾನೋ ಇಲ್ಲೋ ಅವನನ್ನು ಸ್ವಲ್ಪ ಪರೀಕ್ಷೆ ಮಾಡಿ ಬರೋನು ತಿಳ್ಕೊಂಡು ಆ ತರ್ಕ ಹೋದಂಥ ವಕೀಲಿಗೆ ಬಂದರು. ಸಿದ್ಧಾರ್ಥರು ಹೊರಗಡೆ ಕೂತಿದ್ರು. ಅವ್ರು ನಮಸ್ಕಾರ ಮಾಡಲಿ, ಏನೂ ಮಾಡಲಿಲ್ಲ. ಯಾಕೆ ವಿದ್ಯಾ ಅಹಂಕಾರಿ ಅಂತಂದ್ರೆ ಎಂಥ ಮಾತರಿಗೆ ತಲೆ ಬಾಗೋದಿಲ್ಲ. ನನ್ನಂತ ಕಲಿತವ್ರು ಯಾರು ಇಲ್ಲ ಅಂತ ಅಹಂ ಬುದ್ಧಿ ಇರ್ತಾರೆ. ಬಂದು ಸಿದ್ಧಂದ್ರೆ ನೀನು ಅಂತ ಕೇಳಿದಾಗ ಸಿದ್ಧಾರ್ಥ ಜಗತ್ ಅಂತದ ಅಂತಂದ್ಮೇಲೆ ಜಗತ್ತು ಎಂದು ಹುಟ್ಟಿದ, ಯಾವಾಗ ಹುಟ್ಟಿದ ಅಂತ ಕೇಳಿದಂತ ತರ್ಕ ಓದಿದಂತ ವಕೀಲ. ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದ ಮೇಲೆ ಅಷ್ಟು ನಕ್ಕಷ್ಟು ಮತ್ತು ಯಾವ ಕಾಲಕ್ಕೂ ನಗಲಿಲ್ಲಂತ. ಯಾಕೆ ನಗತಿ ಅಂತ ಈ ವಕೀಲ ಕೇಳಿದಂತ. ಅಲ್ವೋ, ಯಾವುದು ತ್ರಿಕಾಲದಲ್ಲಿ ಅಭಾವವಾಗಿದೆಯೋ ಆ ಜಗತ್ತು ಎಂದು ಹುಟ್ಟಿದೆ ಅಂತ ಕೇಳ್ತಿಯಲ್ಲ, ನಿನ್ನಂತ ಅಜ್ಞ ಬುದ್ಧಿಗೆ ನಗಬೇಕಲ್ಲದೆ ಅಳಬೇಕು ಅಂತ ಕೇಳಿದಂತ. ಆವಾಗ ತರ್ಕ ಓದಿದಂಥ ವಕೀಲನಂತ, ನಾನಿನ್ನು ಪರೀಕ್ಷೆ ಮಾಡಿ ಬಂದಿದ್ದೆ, ನಿಜವಾಗಿ ನೀನು ಬ್ರಹ್ಮಜ್ಞಾನಿ ಅಂತ ತಿಳ್ಕೊಂಡು ಆ ವಕೀಲರು ಸಿದ್ಧಾರೂಢರ ಚರಣಕ್ಕೆ ಬಿಟ್ಟು ತನ್ನ ತಪ್ಪನ್ನು ಕ್ಷಮಿಸಬೇಕೆಂದು ಹೇಳಿಕೊಂಡಂತೆ. ಕಾರಣ ಇಷ್ಟೇ, ತೋರುವ ಜಗದಾದಿ ವಸ್ತುಗಳು ಕಲ್ಪನೆಯಾಗಿದ್ದಾವ. ಕಲ್ಪನೆಯನ್ನು ಸತ್ಯ ತಿಳಿದುಕೊಂಡಂಥ ಒಂದು ಅಜ್ಞಾನ ಇದ್ದಿರುವ ಈ ಕಲ್ಪನೆಯನ್ನು ತೆಗೆದುಹಾಕು. ಬ್ರಹ್ಮವನ್ನೇ ಸತ್ಯವೇ. ಆ ಸದ್ಗುರುನಾಥ ಹೇಳೋ ವಾಕ್ಯವನ್ನು ಸರಿಯಾಗಿ ಶ್ರವಣವನ್ನು ಧ್ಯಾನ ಮುಖಾಂತರ ನೀನೊಬ್ಬನೇ ಸತ್ಯ, ಉಳಿದಂತರು ಮಿಥ್ಯ ಅಂತ ಅನುಸಂಧಾನ ಮಾಡುತ್ತಾ ಮೆಲ್ಲನೆ ಒಳ್ಳೆ ಸರಿಯುತ್ತ ಒಳ್ಳೆಯ ಬಟ್ಟೆ ನಾರೆಯುತ್ತ ಅನ್ನುವಂತೆ ಸಾವಧಾನವಾಗಿ ಅನುಸಂಧಾನ ಮಾಡುತ್ತಾ ಒಳ್ಳೆಯ ಸರಿಯುತ್ತಾ ಈ ತೋರುವ ಜಗದಾದಿ ವಸ್ತುಗಳು ಮಿಥ್ಯ, ನಾನೊಬ್ಬನೇ ಸತ್ಯ ಅನ್ನುವಂಥ ಸಾಧನೆ ಮುಖಾಂತರ ಸಿದ್ಧಾವಸ್ಥೆ ಪಡೆಯುವಂಥ ಒಂದು ಲಕ್ಷಣ. ಅದಕ್ಕೆ ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವೋ ಬ್ರಹ್ಮಯ್ಯ ನಾಪರ ಅನ್ನುವಂಥ ಅನುಭವ ಆಗಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸನ್ನಿಧಾನಕ್ಕೆ ಹೋಗಬೇಕು. ಅದನ್ನು ಹೇಳಿದ್ರು, ತದ್ವಿಜ್ಞಾನಾರ್ಥಂ ಸ ಗುರುಮೇವಾಗತ್ತೆ ಸಮಿತ್ಪಾನಿ ಶ್ರೋತ್ರಿಯ ಬ್ರಹ್ಮನಿಷ್ಠಂ ಅಂತ ಅನ್ನುವ ಹಾಗೆ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸನ್ನಿಧಾನಕ್ಕೆ ಹೋಗಿ ತಮ್ಮ ಮನಧನವನ್ನು ಸರ್ವಾತ್ಮವನ್ನು ಗುರುವಿನ ಚರಣಕ್ಕೆ ಅರ್ಪಿಸಿ ಚತುರ್ವಿಧ ಆಪ್ತ ಅಂಗಸ್ಥಾನ ಸದ್ಭಾವವನ್ನು ಚತುರ್ಥ ಸೇವೆಯನ್ನು ಮಾಡಿ ಅವರ ಅನುಗ್ರಹ ಪಡೆದು ಅವರ ಉಪದೇಶದ್ವಾರ ತಾನು ಸಾಧನೆ ಮಾಡಿ ಸಿದ್ಧಾವಸ್ಥೆ ಪಡೆದು ಆ ಸಿದ್ಧಾವಸ್ಥೆಯ ಆನಂದ ಪಡೆಯುವುದೇ ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವೋ ಬ್ರಹ್ಮ ನಾಪರ ಅನ್ನುವ ಅನುಭವ ಆಗ್ತದೆ. ಇಂಥ ಅನುಭವವು ನಮಗೆಲ್ಲರಿಗೂ ಆಗುವಂತೆ ಜಗದ್ಗುರು ಸಿದ್ಧಾರೂಢರು ಎಲ್ಲರಿಗೂ ಅನುಗ್ರಹಿಸಿರುತ್ತಾ ಈ 4 ಮಾತಿನ ಸದ್ಗುರು ಚರಣಾವನ್ನು ಕರ್ಪಿಸ್ತಾನೆ. ಓಂ ತತ್ಸತ್. ಪೂಜ್ಯರ ದಿವ್ಯ ಶ್ರೀ ಚರಣಗಳಲ್ಲಿ ಅನಂತ ನಮಸ್ಕಾರಗಳು. ಇನ್ನು ಮುಂದೆ ಇದೇ ವಿಷಯವನ್ನು ಆಧರಿಸಿ ಪರಮ ಪೂಜ್ಯರಾಗಿರುವ